ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಂದು ಕೂಡ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್ ಹಾಕಲಿದ್ದಾರೆ. ಹಿರಿಯೂರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಈಗ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ ಉಪಚುನಾವಣೆಗೆ. ಇಂದು ಕೂಡ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್ ಹಾಕಲಿದ್ದಾರೆ. ಹಿರಿಯೂರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಕಳೆದ ವಾರದಿಂದಲೂ ಕೂಡ ಈಗ ಸಣ್ಣ ಚಿತ್ತಯ್ಯ ಆಕ್ಟಿವ್ ಆಗಿದ್ದಾರೆ. ಭೋವಿ ಗುರುಪೀಠಕ್ಕೆ ಭೇಟಿ ಕೊಟ್ಟಂತಹ ಸಣ್ಣ ಚಿತ್ತಯ್ಯ ಚಿತ್ರದುರ್ಗದಲ್ಲಿರುವಂತಹ ಭೋವಿ ಗುರುಪೀಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀ ನಿರಂಜನಾ ಸ್ವಾಮೀಜಿ ಆಶೀರ್ವಾದವನ್ನ ಸಣ್ಣ ಚಿತ್ತಯ್ಯ ಪಡೆದುಕೊಂಡಿದ್ದಾರೆ. ಈಗ ಏನೋ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಸಣ್ಣ ಚಿತ್ತಯ್ಯ ಇಂದು ಕೂಡ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್ ಹಾಕಲಿದ್ದಾರೆ. ಹಿರಿಯೂರು ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸಣ್ಣ ಚಿತ್ತಯ್ಯ. ಏನೋ ಭೋವಿ ಗುರುಮಠಕ್ಕೆ ಭೇಟಿಯನ್ನ ನೀಡಿರುವಂಥದ್ದು, ಗುರುಗಳ ಅಂದರೆ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಇಂದು ಕೂಡ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ರೌಂಡ್ಸ್ ಹಾಕಲಿದ್ದಾರೆ. ಕಳೆದ ವಾರಗಳಿಂದಲೂ ಕೂಡ ಸಣ್ಣ ಚಿತ್ತಯ್ಯ ಫುಲ್ ಆಕ್ಟಿವ್ ಆಗಿರುವಂಥದ್ದು ಹಿರಿಯೂರು ಕ್ಷೇತ್ರದಲ್ಲಿ. ಅಲ್ಲಿನ ಹಿರಿಯೂರು ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ. ಏನು, ನಾನು ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ಬಂದಿದ್ದೇನೆ. ನಾನು ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ಬಂದಿದ್ದೇನೆ. ಡಿ ಕೆ ಶಿವಕುಮಾರ್ ಏನಿದ್ದಾರೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಶೀರ್ವಾದ ನನಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸಣ್ಣ ಚಿತ್ತಯ್ಯ. ನಾನು ಬುರುಡೆ ಬಿಡಲು ಬಂದಿಲ್ಲ, ನಾನೊಬ್ಬ ಎಂಜಿನಿಯರ್ ಇದ್ದೀನಿ, ನಾನಿಲ್ಲಿ ಬುರುಡೆ ಬಿಡಲು ಬಂದಿಲ್ಲ. 2 ಲಕ್ಷ ಎಕರೆಗೆ ನೀರು ಕೊಡೋದು ನಮ್ಮ ಧ್ಯೇಯ ಆಗಿದೆ. 2 ಲಕ್ಷ ಎಕರೆಗೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ಗೆದ್ರೆ ಹಿರಿಯೂರು ರಸ್ತೆಗಳು ಎಲ್ಲವನ್ನ ಸರಿಪಡಿಸ್ತೇನೆ. ನಾನೇನಾದ್ರೂ ಒಂದು ವೇಳೆ ಗೆದ್ರೆ ಯುವಕರಿಗೆ ಉದ್ಯೋಗವನ್ನ ಕೊಡಿಸೋದು ನಮ್ಮ ಗುರಿಯಾಗಿದೆ. ಉದ್ಯೋಗ ಕೊಡಿಸುವಂಥದ್ದು ಹಿರಿಯೂರು ಜನತೆಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಈಗ ಭರವಸೆಯನ್ನ ನೀಡಿರುವಂಥದ್ದು. ನೋಡಿ, ನಾನು ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ಬಂದಿದ್ದೇನೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಆಶೀರ್ವಾದ ಕೂಡ ನನಗಿದೆ. ನಾನು ಈ ಬಾರಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ನಾನಿಲ್ಲಿ ಬುರುಡೆ ಬಿಡಲು ಬಂದಿಲ್ಲ, ನಾನೊಬ್ಬ ಇಂಜಿನಿಯರ್ ಇದ್ದೀನಿ. ಕಾಂಗ್ರೆಸ್ ಕಡೆಯಿಂದ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. 2 ಲಕ್ಷ ಎಕರೆಗೆ ನೀರು ಕೊಡೋದು ನಮ್ಮ ಧ್ಯೇಯ ಆಗಿದೆ. ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ. ನಾನು ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕೋ ಗೆದ್ದರೆ ನಾನು ಹಿರಿಯೂರು ರಸ್ತೆಗಳು ಎಲ್ಲವನ್ನ ಸರಿಪಡಿಸ್ತೇನೆ. ಉದ್ಯೋಗ ಅವಕಾಶಗಳನ್ನು ನೀಡ್ತೀನಿ. ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಡಿಸೋದು ನಮ್ಮ ಗುರಿಯಾಗಿದೆ. ಮತ್ತು 2 ಲಕ್ಷ ಎಕರೆಗೆ ನೀರನ್ನು ಪೂರೈಸುವಂತಹ ಕೆಲಸ ಮಾಡ್ತೀವಿ. ಹಿರಿಯೂರು ಜನತೆಗೆ ಈ ರೀತಿಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾದಂತಹ ಸಣ್ಣ ಚಿತ್ತಯ್ಯ ಭರವಸೆಯನ್ನ ನೀಡ್ತಿದ್ದಾರೆ. ಹಿರಿಯೂರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗ ಸಣ್ಣ ಚಿತ್ತಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಆಶೀರ್ವಾದ ಇದೆ ನನಗೆ, ನಾನು ಬುರುಡೆ ಬಿಡಲು ಇಲ್ಲಿ ಬಂದಿಲ್ಲ, ನಾನೊಬ್ಬ ಎಂಜಿನಿಯರ್ ಇದ್ದೀನಿ. 2 ಲಕ್ಷ ಎಕರೆಗೆ ನೀರನ್ನ ಕೊಡೋದು ನನ್ನ ಒಂದು ಧ್ಯೇಯ ಆಗಿದೆ, ನಮ್ಮ ಧ್ಯೇಯ ಆಗಿದೆ. ಜೊತೆಗೆ ಉದ್ಯೋಗಾವಕಾಶ, ನಾನು ಒಂದು ವೇಳೆ ಗೆದ್ದರೆ ರಸ್ತೆ ಸರಿ ಮಾಡಿಸ್ತೀನಿ, ಉದ್ಯೋಗಾವಕಾಶವನ್ನು ಕೊಡಿಸ್ತೀನಿ ಅಂತ ಹೇಳಿ ಈ ರೀತಿಯಲ್ಲಿ ಇನ್ನು ಹಿರಿಯೂರು ಕ್ಷೇತ್ರದ ಜನತೆಗೆ ಟಿಕೆಟ್ ಆಕಾಂಕ್ಷಿಯಾದಂತಹ ಸಣ್ಣ ಚಿತ್ತಯ್ಯ ಭರವಸೆಯನ್ನು ನೀಡ್ತಾ ಇದ್ದಾರೆ ಜನರಿಗೆ. ನಾನು ಗೆದ್ದರೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ಪಕ್ಷದಿಂದ. ಟಿಕೆಟ್ ಕೊಟ್ಟು ಒಂದು ವೇಳೆ ನನಗೆ ಗೆದ್ದರೆ ಹಿರಿಯೂರು ಕ್ಷೇತ್ರದಲ್ಲಿ 2 ಲಕ್ಷ ಎಕರೆಗೆ ನೀರು ಪೂರೈಕೆಯನ್ನು ಮಾಡ್ತೀನಿ, ರಸ್ತೆ ಸರಿ ಮಾಡಿಸ್ತೀವಿ, ಉದ್ಯೋಗ ಅವಕಾಶ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಭರವಸೆ ನೀಡಿದ್ದಾರೆ. ಈ ಬಗ್ಗೆ ಅಶ್ವವೇಗ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಕ್ಷೇತ್ರ ತೆರವಾಗಿದೆ. ಈ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಈ ಕ್ಷೇತ್ರದಲ್ಲಿ ಬಹಳ ಓಡಾಡ್ತಿದ್ದೀರಾ, ಈಗ ಆಲ್ರೆಡಿ 4ನೇ ದಿನದಲ್ಲಿ ಓಡಾಡ್ತಿದ್ದೀರಾ. ಇನ್ನು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರುವಂತದ್ದು, ಟಿಕೆಟ್ ಸಿಗುತ್ತಾ? ಇನ್ನು ಈ ಕ್ಷೇತ್ರದಲ್ಲಿ ಜನರ ಬೆಂಬಲ ಹೇಗಿದೆ ಸರ್? ನಮಗೆ ಮೊದಲಿಂದನೂ ತಾಯಿ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು ಸುಧಾಕರ್ ಸಾಹೇಬ್ರ ಶಿಷ್ಯ 2008ರಿಂದ. ಅವ್ರ ಕುಟುಂಬಕ್ಕೂ ನಮಗೂ ಅವ್ರ ಚಿಕ್ಕಪ್ಪ ಚಳ್ಳಕೆರೆಯಲ್ಲಿ ಜಯಣ್ಣವರು ಇದ್ದಾಗಲಿಂದ ನಾನು ಸಂಬಂಧ ಇದೆ.
ಮತ್ತು ಇವತ್ತಿನ ಮುಖ್ಯಮಂತ್ರಿಗಳೇ ನನ್ನ ಈ ಮಟ್ಟಕ್ಕೆ ನಮ್ಮಂಥ ಸಣ್ಣ ಸಮುದಾಯನ ಗುರುತಿಸಿ ವಿಶ್ವೇಶ್ವರ ಜಲ ನಿಗಮ ಭದ್ರಾ ಮೇಲ್ದಂಡೆ ಯೋಜನೆಗೆ MD ಮಾಡಿದ್ರಿಂದ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಗುರುಗಳಾದ ಸುಧಾಕರ್ ಸಾಹೇಬರು ಇವತ್ತಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಅವ್ರು ಮಾಡಿರೋ ಕೆಲಸ, ಅವ್ರ ಸಹಕಾರದೊಂದಿಗೆ ಅವರು ನಾನು ಸೇರ್ಕೊಂಡು ಮಾಡಿರೋ ಕೆಲಸ ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ಎಲ್ಲ ಅಣೆಕಟ್ಟೆಗಳು ಬರಿದಾಗಿದ್ದಾವೆ, ಆದರೆ ನಮ್ಮ ವಾಣಿವಿಲಾಸ ಸಾಗರ ತುಂಬಿದೆ. 25 TMC ನೀರಿದೆ. ಅಂದರೆ ಗಂಗೆ ಮಧುವಣಗೀತೆ ಆಗಿದ್ದಾಳೆ 2025 ಜನವರಿಯಿಂದ. ನಿಮಗೆ 2025 ಜನವರಿಯಿಂದ ಶುಕ್ರದಶೆ ಬಂದಿದೆ ಹಿರಿಯೂರಿಗೆ. ಅದನ್ನ 120 ವರ್ಷದ ಶಾಪ ವಿಮೋಚನೆ ಆಗ್ತತೆ. 32ರಲ್ಲಿ ತುಂಬಿತು, 22ರಲ್ಲಿ ತುಂಬಿತು. 25 ಜನವರಿ, 25 ಡಿಸೆಂಬರು ಸುಧಾಕರ್ ಸಾಹೇಬ್ರ ಸಹಕಾರ, ನನ್ನ ಪರಿಶ್ರಮದಿಂದ ಗಂಗೆ ಇವತ್ತು ಮಧುವಣಗೀತೆ ಆಗಿದ್ದಾಳೆ. ಸತ್ಯ ಹೇಳ್ತೀನಿ, ನಾನು ವ್ಯಾಖ್ಯಾನ ಮಾಡಲ್ಲ. ಆಯಮ್ಮ ನಗ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ. ಶುಕ್ರದಶೆ ಬಂದಿದೆ, ಉಪಯೋಗಿಸ್ಕೊಳ್ಳಿ, ಸದುಪಯೋಗಿಸ್ಕೊಳ್ಳಿ. ಅಂದರೆ ಇದೇ ಟೈಮಲ್ಲಿ ಭದ್ರಾನು ಮುಗಿತಾ ಇದೆ. ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಮುಂದಿನ ತಿಂಗಳು 15ನೇ ತಾರೀಕು ಹೇಳಿದ್ದೀನಿ. ಇಲ್ಲ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಷ್ಟೊತ್ತಿಗೆ ನಾವು ಹೈಮಂಗಲದವರೆಗೂ ನೀರು ತರ್ತೀವಿ. ಈ ಮುಖೇನ 2 ಲಕ್ಷ ಎಕರೆಗೆ ಹಂತವಾಗಿ 80 ಕೆರೆಗೆ ಕೆರೆಗಳಿಗೆ ಮುಂದಿನ ವರ್ಷದಲ್ಲಿ 80 ಕೆರೆನು. ಸರ್, ಇನ್ನು ಇದ್ರ ಜೊತೆಗೆ ಇನ್ನು ಸರ್ ಇನ್ನು ಸಾಕಷ್ಟು ದಿನಗಳಿಂದ ಓಡಾಡ್ತಿದ್ದೀರಾ, ಇನ್ನು ಜನ ಬೆಂಬಲ ಹೇಗಿದೆ ಸರ್ ಇಲ್ಲಿ? ಈಗ ನನ್ನ ಜಾಯಮಾನದಲ್ಲೇ ಸಾರ್ವಜನಿಕರಿಗೆ ಬದುಕಿಗೆ ನಾನು ಇತ್ತೀಚೆಗೆ ಬಂದವನು. ನನ್ನ ವಿದ್ಯಾರ್ಥಿ ದೆಸೆಯಿಂದ ಮತ್ತು ನೌಕರಿ ದೆಸೆಯಿಂದ ಇವತ್ತಿನ ಪ್ರೀತಿ ಹಿರಿಯೂರು ಪಟ್ಟಣದ ಜನತೆ ತೋರಿಸಿರ್ತಕ್ಕಂಥ ಅಭೂತಪೂರ್ವ ಪ್ರೀತಿಯನ್ನು ನನ್ನ ಜಾಯಮಾನದಲ್ಲೇನೆ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಅನ್ನಿಸ್ತಾ ಇದೆ, ನಾನು ಇಂಥ ಪ್ರೀತಿಗೆ ಭಾಗ್ಯನ ಅಂತಂದೇಳಿ. ನನ್ನ ಯಾವುದೋ ಒಂದು ಪೂರ್ವಜನದ ಪುಣ್ಯ. ಆ ಪ್ರೀತಿನ ಖಂಡಿತ ನಮ್ಮ ಪಕ್ಷದ ಮುಖಾಂತರ, ನನ್ನ ಪರಿಶ್ರಮದ ಮುಖಾಂತರ ಖಂಡಿತ ನಿಮ್ಮೆಲ್ಲ ಆಶೀರ್ವಾದ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ನಾನು ತೀರಿಸ್ತೀನಿ. ನಾನು ಈಗಲೇ ಹೇಳಿದ್ನಲ್ಲ, ನೀರಾವರಿ ಕ್ಷೇತ್ರ ಅಲ್ದೇ ನಾವು ಕೈಗಾರಿಕೀಕರಣಗಳಿಗೂ ನಾನು ಥಿಂಕ್ ಮಾಡಿದ್ದೀನಿ. ಅದೇ ರೀತಿ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ MD ಆಗಿದ್ದಾಗ 1244 ಮನೆಗಳನ್ನ ಈ ಕೊಳಗೇರಿ ಪ್ರದೇಶಗಳಿಗೆ ನಾನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೆ. ಈಗ ಗುಂಪು ಮನೆಗಳು ಕಟ್ತಾ ಇದ್ದಾರೆ, ನೀವು ನೋಡಿದ್ದೀರಾ. ಅವೊಂದು ಸ್ವಲ್ಪ ಸಮಸ್ಯೆ ಇದೆ ಹಣಕಾಸಿಂದು ಅಂತಂದು ನನಗೂ ತಿಳಿದು ಬಂದಿದೆ. ಅದನ್ನು ನಾನು ಶಾಸಕನಾಗಿ ಆರಿಸಿ ಬಂದ ಮೇಲೆ ಮೊದಲನೇದು ನನ್ನ ಪ್ರಿಯವಾದ ಕೆಲಸ ಅಂತಂದರೆ ವಸತಿ ಇಲಾಖೆ ಸೂರು ಕೊಡೋದು. 13 ವರ್ಷ ಕೆಲಸ ಮಾಡಿದ್ದೀನಿ ವಸತಿ ಇಲಾಖೆಯಲ್ಲಿ. 9 ವರ್ಷ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಾಡಿದ್ದೀನಿ, 4 ವರ್ಷ ರಾಜೀವ್ ಗಾಂಧಿಲಿ ಮಾಡಿದ್ದೀನಿ. 1 ಲಕ್ಷಕ್ಕೂ ಮೀರಿ ಬಡ ಜನಗಳಿಗೆ ನಾವು ಮನೆ ಕೊಟ್ಟಿದ್ದೀವಿ. ಆ ಮನೆಗಳು ಖಂಡಿತ ನಾನು ಸಂಪೂರ್ಣ ಮಾಡಿಕೊಡ್ತೀನಿ ಅಂತಂದೇಳಿ ಭರವಸೆ ಕೊಡ್ತೀನಿ. ನನಗೆ ನಿಮ್ಮೆಲ್ಲರೂ ಮುಂಬರುವ ದಿನಗಳಲ್ಲಿ ಎಲ್ಲರದು ಬೆಂಬಲ ಬೇಕು. ನನಗಂತೂ ನಮ್ಮ ಮುಸಲ್ಮಾನ್ ಬಾಂಧವರು ಖಾಲಿದು ನೆನ್ನೆ ಪಾಪ ಕಾಯಂಗಡಿಯವ್ರ ಹತ್ರ ಹೋಗಿದ್ದೆ. ನಾವೆಲ್ಲ ಸರ್ವಜನಾಂಗದ ಶಾಂತಿಯ ತೋಟ, ಶಾಂತವಾಗಿ ಎಷ್ಟು ಆರಾಮಾಗಿದ್ದೀವಿ ನೋಡಿ. ನಮ್ಮಲ್ಲಿ ನನ್ನ ಇದಿದೆಯಾ, ಗಲಾಟೆ ಇದೆಯಾ, ಗದ್ದಲ ಇದೆಯಾ? ನನ್ನ ಘೋಷಣೆ ಸ್ವಚ್ಛ ಹಿರಿಯೂರು, ಶಾಂತಿ ಹಿರಿಯೂರು, ಸದೃಢ ಹಿರಿಯೂರು, ಶಿಕ್ಷಣದ ಹಿರಿಯೂರು. ನೀವೆಲ್ಲ ಮಕ್ಕಳು ನಂತರ ಇಂಜಿನಿಯರ್ ಆಗಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು. ಇಂಜಿನಿಯರಿಂಗ್ ಚೀಫ್ ಟಾಪ್ ಪೋಸ್ಟಲ್ಲಿ ನಾನು ಹೆಂಗೆ ರಿಟೈರ್ಡ್ ಅಂದು ನೀವು ಹಂಗೆ ಬರಬೇಕು. ನನ್ನ ಸಹಕಾರ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್. ಎಸ್ ಸರ್, ಇದಿಷ್ಟು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.